ಅವರೇ ಎಷ್ಟೊತ್ತು ರೆಡಿ ಆಗು ಅಣ್ಣ. ಇವತ್ತು ಸ್ಪೆಷಲ್ ದಿನ ಅಣ್ಣ. ಸುಮ್ಮನೆ ಹೋಗಕ್ಕಾಗತ್ತಾ? ಮಂಚ ಕಸ ಬೇಡವಾ? ಅದು ಗಂಟಿ ಗ್ಯಾರೇಜ್ ಪೋಷಕರ ಅವ್ನು ಸನಕ ಬೇಗ ರೆಡಿ ಆಗು. ಏನ್ರೋ ಇನ್ನೂ ರೆಡಿ ಆಗ್ಲಿಲ್ವಾ? ಆಯ್ತಪ್ಪ ಸ್ವಲ್ಪ ಹೊತ್ತು. ಮೈ ಇಲ್ಲ, ಅವರು ಕಾಲೇಜ್ ಹೋಗಿದ್ದಾರೆ. ಯಾಕೆ ಇವತ್ತು ಪೂಜೆ ಅಂತ ಗೊತ್ತಿಲ್ವಾ? ಹಂಗೆ ಅಂದ್ರಲ್ವಾ? ಇಲ್ಲಪ್ಪ, ಏನೋ ಸ್ಪೆಷಲ್ ಕ್ಲಾಸು ಅಂತ ಹೇಳ್ತಿದ್ದ. ಪಾಠ ತಪ್ಸೋದ್ ಬೇಡ ಅಂತ ನಾನು ಕಳಿಸ್ದೆ. ನೀನೇನು ಇನ್ನೂ ಕರಡಿ ಮುಂದೆ ನಿಂತಿದ್ಯಾ? ನೀನ್ ರೆಡಿ ಆಗೋ ಅಷ್ಟರಲ್ಲಿ ಪೌರ್ ತಾನೇ ಮುಗ್ದೋಗಿರುತ್ತೆ. ನೀನು ಎಷ್ಟೊತ್ತು ಕರಡಿ ಮುಂದೆ ನಿಂತಿದ್ರು ನೀನೇನು ಚೇಂಜ್ ಆಗಲ್ಲ. ರೆಡಿ ಆಗ್ಬಿಟ್ಟು ಬಂದ್ವಿ, ಬೇಗ ಹೊರಡಿ. ಈ ಮನುಷ್ಯ ನಿಂಗೆ ಅನ್ಬಿಟ್ಟಲ್ಲ, ಮನುಷ್ಯ ಕಾಣಿಸ್ತಿಲ್ವಾ? ಯಾರಿ ಎಲ್ಲಿ ಹೋಗ್ತಿದ್ಯೋ? ಒಂದ್ ನಿಮಿಷ ಅಣ್ಣ, ಒಂದೇ ಬೇಗ ಬೇಗ ಕಣ. ಕಟ್ಟಿ ಹಿಡಿಯೋದ ಚೆನ್ನಾಗಿ ಕಳಿಸ್ತೀವಿ ಅಣ್ಣ. ಎಷ್ಟೊಂದು ದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಣ್ಣ. ಹಂಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೇಳ್ತಿ ಇವತ್ತು ಇನ್ನೂ ಖುಷಿಯಾಗಿರ್ಬೇಕಾಗಿರೋ ಹತ್ತಿರ. ಆಹಾ, ಹೇಳಿ ಬಂದ ಅನುಬಂಧ, ಅಣ್ಣ ತಮ್ಮಂದಿರ ಸಂಬಂಧ. ಅಣ್ಣ ಈ ಶರ್ಟ್ ಹೆಂಗ್ ಕಾಣಿಸ್ತದೆ? ಚೆನ್ನಾಗಿ ಕಾಣಿಸ್ತೀಯಾ? ಚೆನ್ನಾಗಿದೆಯಾ? ಏರ ಕಟ್ಟಿ ವೈಟ್ ಹಾಕೊಂಡು ಈ ಇತ್ತಾಗ ನೀನು 1 ಗಂಟೆ ಕನ್ನಡಿ ಮುಂದೆ ನಿಂತ್ಕೊಂಡು ಅಡಿಯೋದಿಯಲ್ಲ, ನೀನೇನು ಮಿಂಚಿಂಗಲ್ಲ, ಇವನು ಮಿಂಚ್ತಾವ್ ನಿನಗಿತ್ತು. ಇಲ್ಲಪ್ಪ ಸೀರಿಯಸ್, ಪರವಾಗಿಲ್ಲ ಬಿಡ, ಲಾತ್ತಮ್ಮ ಅಲ್ವಾ, ಮಿಂಚ್ಲಿ. ಸೀರೆಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹೌದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ರಾಪ್ ಡ್ರೆಸ್ ಬೇಕು ಕೊಡಲ್ಲ ಅಣ್ಣ. ಈ ಶರ್ಟ್ ಹೆಂಗ್ ಕಾಣಿಸ್ತಿದೆ? ಹಂಗೆ ಚೆನ್ನಾಗಿ ಕಾಣಿಸ್ತಿದಲ್ಲ? ಎಷ್ಟು ಸತಿ ಕೇಳಿಸಿದ್ರು ಚೆನ್ನಾಗಿದೆ ಅಂತ ಅವಾಗ ಕೇಳೋದಲ್ಲ. ಕಾಣಿಸ್ತದೆ ಚೆನ್ನಾಗಿದೆ. ಅಣ್ಣ, ನಾನು ಗ್ಯಾರೇಜ್ಗೆ ಹೋಗಿರ್ತೀನಿ, ನೀವೆಲ್ಲರೂ ಬೇಗ ಬಂದ್ಬಿಡಿ. ಒಂದು ನಿಮಿಷ ತಿಳಿಸುತ್ತೆ. ಸರಿ ಬರ್ತೀನಿ. ಟ್ವೆಂಟೀಸ್ ಈ ಶರ್ಟ್ ಯಾಕೆ ಹಾಕೊಂಡಿದ್ದೀರಾ? ವೈಬಲ್ ಕೊಟ್ಟಿ ಶರ್ಟ್ ಹಾಕೊಳ್ಳಿ. ಪಾಪ ಅವಳು ಅಷ್ಟು ಪ್ರೀತಿಯಿಂದ ತಂದಿದ್ದಾಳೆ. ಮರ್ತು ಹೋಗಿದೆ ಅದಕ್ಕೆ, ಅದೇ ಹಾಕೊಂಡ್ಬರ್ತೀನಿ. ನಿಂಗೆ ಪಾರ್ಥ ಹೋಗಿದ್ರೆ ಇವತ್ತು ಗ್ಯಾರೇಜ್ ಪೂಜೆ ದಿನ ಹೋಗಿ ನಿಮ್ ಪೂಜೆ ಮಾಡ್ಬಿಟ್ಟಿರೋಳು. ಹೋಗಿ ಯಾಕೋಬಾ ಅಣ್ಣ ಶರ್ಟ್ ಹೆಂಗಿದೆ? ಅಯ್ಯೋ ಚೆನ್ನಾಗಿದೆ ಮೇಡಮ್, ನೀವು ಹೇಳಿ ಮೇಡಮ್ ಹೆಂಗೆ ಕಾಣಿಸ್ತದ? ನಿಮ್ಗೆ ಎಲ್ಲರೂ ಹೇಳ್ಬೇಕಾ? ಮೇಡಮ್ ನೀವು ಸೀರೆಲಿ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅವಾಗ್ಲೇನೆ ಹೇಳಿದ್ರಲ್ಲ. ಕೇಳದೆ ಇದ್ರು ಚೆನ್ನಾಗಿ ಕಾಣಿಸಿದ್ರೆ ಹೇಳ್ಬೇಕಲ್ಲ. ಚೆನ್ನಾಗಿದೆ ಕಣ ಇದು. ಕಂಟಿ ಅಂಕಲ್ನ ನೀವೊಂದ್ಸರಿ ಪೂಜೆ ಕರೀರಿ. ನೀವೇ ಕರೆದ್ರಲ್ಲ ಅದಕ್ಕೆ. ಹಾಗಲ್ಲ, ನೀವು ಕರೆದಿದ್ರೆ ಚೆನ್ನಾಗಿರೋದು. ಸರಿ ಅದಕ್ಕೆ ಕರಿತೀನಿ. ಯೋ ಏನ್ ಬೀಡಿ ಸೇರ್ಕೊಂಡು ಕೂತಿದ್ಯಾ? ಗ್ಯಾರೇಜ್ ಪೂಜೆ ಇದೆಯಲ್ಲ, ನೀನು ಬಾ. ನನ್ ಕಾಣಿಸಲ್ವಾ, ಅದಕ್ಕೆ ಯಾಕೆ ಕೂತಿರೋದು? ಬರ್ತೀರೋ? ಸರಿ ಮೈ ಇದ್ದಿದ್ರೆ ಚೆನ್ನಾಗಿರೋದು. ಹೌದಮ್ಮ, ಅದೇನ್ ಮಾಡೋದು? ಒಂದು ಹೇಳ್ಕೊಡೋ ಪಾಠ ಎಕ್ಸಾಮ್ಗೆ ತುಂಬಾ ಮುಖ್ಯ ಅಂದ, ಅದಕ್ಕೆ ನಾನು ಹೋಗ್ಲಿ ಅಂತ ಕಳಿಸ್ತೆ. ಹೋಗಿ ಬಿಡಿ ಅಣ್ಣ, ಎಕ್ಸಾಮ್ ಓದ್ಕೊಳ್ಳೋದು ತುಂಬಾ ಮುಖ್ಯ. ಗ್ಯಾರೇಜ್ ಹತ್ರ ಏನಾದ್ರು ಕೆಚ್ಚ ಐತೆ ಅದನ್ನ ನೋಡ್ಕೊಳ್ಳೋದಕ್ಕೆ ಹಣೆಯವ್ರು ಇದಾರಲ್ಲ. ನಾನು ಅಲ್ಲಿ ಕೆಲಸ ಮಾಡಲ್ಲ. ಮೇಡಮ್ ಆಗಲ್ಲ. ಈ ಒಂದ್ಸಲ ರೆಡಿ ಆದ್ಮೇಲೆ ಯಾವ ಕೆಲಸ ಮಾಡಲ್ಲ. ಫ್ರೆಶ್ನೆಸ್ ಎಲ್ಲ ಹಾಳಾಗ್ಬಿಡುತ್ತೆ. ಇದಕ್ಕೇನ್ ಕಡಿಮೆ ಇಲ್ಲ. ಮೇಡಮ್, ಸೀರೆ ಉಟ್ಕೊಂಡಾಗ ಹೆಣ್ಮಕ್ಳು ತಲೆಗೆ ಮಲ್ಲಿಗೆ ಹೂವು ಮುಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರಂತೆ, ಹೌದಾ? ಹೌದು, ಆದ್ರೆ ಏನ್ ಮಾಡೋದು, ನಾ ಹೂನ ತಂದಿಲ್ವಲ್ಲ. ನಾನ್ ತಂದಿದ್ದೀನಲ್ಲ. ಚಂದ್ರ, ನಾನು ಆಚೆ ಇರ್ತೀರಮ್ಮ, ನೀವು ಬತ್ತಿ. ಸರಿ ಅಣ್ಣ, ಜಾಸ್ತಿ ಎಳಿಬೇಡಿ. ಅದು ನಾನ್ ಕೊಡಿಸಿರೋ ಶರ್ಟು ಅಂತ ನಾನು ಅವಾಗ್ಲೇನೆ ನೋಡ್ದೆ. ಹೌದಾ? ಮತ್ತೇನು ಹೇಳಲಿಲ್ಲ, ನಿಮ್ಗೇನು ಅನ್ಸ್ತಾ ಇಲ್ವಾ? ಏನಂದ್ರಿ? ಅದು ಹೂ ಕೈಯಲ್ಲೇ ಇಟ್ಕೊಂಡಿದ್ದೀರಲ್ಲ, ಮುಡ್ಕೋಬೇಕು ಅಂತ ಅನ್ಸ್ಲಿಲ್ವಾ ಅಂತ ಕೇಳ್ದೆ. ಇವತ್ತು ನೀವು ಹೂ ಮುಡ್ಕೋತಿದ್ದೀರಾ, ಮುಂದೊಂದ್ ದಿನ ಹರಿ ನೀವೇ ಹೂ ಮುಡ್ಸಿರ್ತೀರಾ. ನಂಗೆ ಗೊತ್ತು. ಆಹಾ, ಇದ್ರಲ್ಲಿ ನನ್ಗೇನೋ ಒಂಥರ ಸಂತೋಷ. ಸರಿ ಹೊಳ್ಳಂಗ. ಬನ್ನಿ. ಅಯ್ಯೋ, ನಾನು ಏನೇ ಮಾಡ್ಲಿ ನನ್ನ ಮಾತೆ ಕೇಳಲ್ಲ ಅಂತಾಳೆ. ಒಂದೊಂದು ಕ್ಷಣನು ಏನಾಗುತ್ತೋ ಏನ್ ಮಾಡ್ತಾಳೋ ಅಂತ ಭಯ ಆಗುತ್ತೆ ಕಡೆ. ಕೇಳಲ್ಲ ಅಂದ್ಮೇಲೆ ಇಂಡಿಯಾನೇ ಮಾತಾಡ್ತೀಯಾ? ಇಡೀ 1 ನಿಮಿಷ ಮಾಡ್ತೀನಿ. ಎಲ್ಲಿ ಹೋಗ್ತಿದೀಯ? ಬಿಟ್ಟು ಹೋಗಿದ್ದೀರಾ ನಿನಗೆ? ಎಲ್ಲಿ ಹೋಗ್ತಿದೀಯ ಹಿಂಗ್ ರೆಡಿಯಾಕಿ? ಇಷ್ಟೆಲ್ಲ ರೆಡಿಯಾಗಿ ಅವ್ನ್ ಕಂಟಿಂಡ್ ಏನಾದ್ರು ಕತ್ತು ಮುಚ್ಚಿ ಮದುವೆ ಹೋಗ್ತಿದ್ಯಾನೆ? ಅಯ್ಯೋ ಬಿಡೋಣ. ಅಲ್ಲೇ ದಯವಿಟ್ಟು ಕೇಳ್ತಿದ್ ಕಡೆ, ಒಂದು ವೇಳೆ ನಿನ್ ಕತ್ತು ಮುಚ್ಚಿ ಏನಾದ್ರು ಕಂಟಿನ ಮದುವೆ ಮಾಡ್ಕೊಳ್ಳೋದೇ ಆದ್ರೆ ಸರಿ ಹೇಳ್ಬಿಟ್ಟು ಹೋಗ್ಯಾ? ಅಯ್ಯೋ ಅಮ್ಮ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಹಂಗ ಒಂದ್ ವೇಳೆ ಮದ್ವೆ ಆಗಕ್ ಹೋದ್ರು ನಿನಗೆ ಹೇಳ್ಬಿಟ್ಟೆ ಹೋಗ್ತೀನಿ, ತಲೆ ಕೆಡ್ಸ್ಕೋಬೇಡ. ಇವತ್ತು ಕಂಟಿ ಗ್ಯಾರೇಜ್ ಪೂಜೆ ಇದೆ, ಅದಕ್ಕೆ ಹೋಗ್ತಾರೆ. ಬಿಡಮ್ಮ, ಆಗದ ಪಾರಿಸ್ಬಿಡ್ತೀನಿ ನೋಡು. ಪೂಜೆ ಅತ್ತೆ ಹೋಗ್ತಾಳತ್ತೆ. ಏನೇ ಎಲ್ಲ ನೀನ್ ಹೇಳಿದಕ್ಕೆ ನಡಿಬೇಕಾರೆ ಹೋಗೆ ಒಳಗೆ. ಇರು 1 ನಿಮಿಷ. ನಿನ್ ನಂಬರ್ ಯಾರು ಬಂದೋ ಗೊತ್ತಾಯ್ತಾ? ಅವನ್ ಬಂದಿದ್ರಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್. ಫೋನ್ ಮಾಡ್ಲಾ? ಏನಮ್ಮ ಯೋಚನೆ ಮಾಡ್ತಿದ್ಯಾ? ಫೋನ್ ಮಾಡ್ಲಾ ಬೇಡವಾ? ನಾನು ಮಾತಾಡಿದ್ರೆ ಸಾಕು. ನಿನ್ ಗಂಡನ್ನ, ನಿನ್ ಮಗನ್ನ 3 ಜನನ ಸೇರಿಸಿ
ಕೇಳ್ಕೊಂಡು ಒಳಗಾಗ್ತಾರೆ. ಓಕೆನಾ? ಫೋನ್ ಮಾಡ್ಲಾ? ಇಷ್ಟೊತ್ತು ಯಾರ ಜೊತೆ ಮಾತಾಡ್ಸಿದ್ದಲ್ಲ ಫೋನಲ್ಲಿ ನನ್ ಬಗ್ಗೆ. ಹೋಗಿ ಅವ್ರ ಜೊತೆ ಮಾತಾಡು. ಕಂಟಿನ್ಯೂ ಮಾಡೋಗು. ಕಲ ನನ್ ಮಾತ ಕೇಳಲ್ಲ ತಿಳ್ಕೊಂಡೆ. ಸುಳ್ಳು ಬಂದ್ರು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿಸಿದ ಕಣ. ಆಹಾ ಪರವಾಗಿಲ್ಲ ಗಂಟಿ ನಾನು ಹೇಳು ಕೂಡಿದೆ ಓ ಮಾಡೋದು ತೊಡೆ ದಿನ ಇಲ್ಲಿ ನೋಡಿ ಹತ್ರ ಇಲ್ಲಿ ನೋಡೋದಲ್ಲ ಅಲ್ಲಿ ನೋಡಿ. ನಮ್ ಕಂಟಿಗೆ ಬೋರ್ಡ್ ಗಿಡ ಹಾಕ್ಸ್ಬಿಡಿದಾನೆ. ನೋಡ ಒಂದ್ ನಿಮಿಷ ಏನ್ ಬರ್ಸಿದಾನೆ ಅಂತ ನೋಡ್ಕೊಂಡ್ ಬರ್ತೀನಿ. ಅವರು ಏನೋ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ. ಅದನ್ನ ಅವರೇ ರಿವೀಲ್ ಮಾಡ್ಲಿ. ಸುಮ್ಮನೆ ಬನ್ನಿ ನೀವು. ಅಯ್ಯೋ ಬೇಡ ನೋಡಿದ್ರಿ ಏನಾಗಲ್ಲ ಏನ ಬಸ್ಸು. ಬನ್ನಿ ನೀವು. ಬನ್ನಿ. ಹೌದು ಓದು ಹೇಳಿದ್ಯಲ್ವಾ? ನಾ ಕೇಳಿದ್ದೀನಿ ಬರ್ತೀನಿ ಅಂತ ಹೇಳಿದ್ರು. ಸೂಪರ್ ಕಂಟಿ. ಎಲ್ಲಾನು ಚೆನ್ನಾಗಿ ಅರೇಂಜ್ ಮಾಡಿದೀರಾ. ಗ್ಯಾರೇಜ್ಗೆ ಇವಾಗ ಒಂದ್ ಕಳೆ ಬಂದಿದೆ. ಎಲ್ಲ ನೀವ್ ಹೇಳ್ದಾಗೆ ಮಾಡ್ಸಿದೀನಿ ಅದಕ್ಕೆ. ಆ ಬೋರ್ಡಲ್ಲಿ ಇತ್ತು ನನಗೆ ಕಲ್ಕೊಳಕ್ ಆಗ್ತಿಲ್ಲ ರೀ. ಅವನ್ನೇ ಕೇಳ್ಬಿಡ್ತೀವಿ ಗಟ್ಟಿ ಅರೇಂಜ್ಮೆಂಟ್ ಎಲ್ಲ ಏನೋ ಸಖತ್ತಾಗಿ ಮಾಡಿದ ಕಣ. ಆದ್ರೆ ಆ ಬೋರ್ಡಲ್ಲಿ ಗ್ಯಾರೇಜಸ್ ಏನಂತ ಹಾಕ್ಸಿದ್ಯಾ ಅಂತ ಕ್ಯೂರಿಯಾಸಿಟಿ ತಿಳ್ಕೊಳಕ್ ಆಗ್ತಿಲ್ಲ. ಏನಂತ ಹಾಕ್ಸಿದ್ಯಾ? ಬನ್ನಿ ಮಾಡೋಣ, ಓಪನ್ ಮಾಡೋಣ. ನಾನ್ ಯಾಕೋ ನೀನು ಓಪನ್ ಮಾಡೋಣ. ಅಣ್ಣ ನೀನ್ ಮಾಡೋಣ. ಅಣ್ಣ ಬೇಗ ಓಪನ್ ಮಾಡೋಣ. ಅದ್ ಏನ್ ಹೆಸರು ಇಟ್ಟಿದಾನೆ ಗಟ್ಟಿ ಅಂತ ನನಗೆ ನೋಡೋ ಕ್ಯೂರಿಯಾಸಿಟಿ. ಓಪನ್ ಮಾಡೋಣ. ಸರಿ ಸರಿ ಆಯ್ತು. ಏ ಗಟ್ಟಿ ಸೂಪರ್ ಹೆಸರು ಮುತ್ತು ಮೆಕ್ಯಾನಿಕ್ ಶಾಪ್. ಸಿಟಿ ನದಸ್ರು ಯಾಕೋ ಹೊರಿಸ್ದೆ ಈಗ ನಮ್ ಚಿಕ್ಕ ವಯಸ್ಸಿದ್ದ ನಮ್ಗೆಲ್ಲ ನೀನೇ ಅಲ್ ಮಾಡ. ನಮ್ನ ಆಡ್ಸಿರೋನು ಬೆಳ್ಸಿರೋನು ಎಲ್ಲ ನೀನೇ ಅಣ್ಣ. ಏನಿಲ್ಲ ಅಂದ್ರೆ ನಾವು 3 ಜನನು ಇಲ್ಲ ಅಣ್ಣ. ಬರೀ ಗ್ಯಾರೇಜಿಗೆ ಮಾತ್ರ ಅಲ್ಲ ಅಣ್ಣ. ನನ್ನ ಜೀವನಕ್ಕೂ ಒಂದು ಹೆಸರಿಡ್ಬೇಕು ಅಂದ್ರೆ ಅದಕ್ಕೂ ಅಣ್ಣ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನಿನಗೆ ಗೊತ್ತಾಗ್ತಿಲ್ಲ. ಇದೇ ಸಾಕ್ಷಿ. ಈ ಎಮೋಷನಲ್ ಆಗಿದೆಲ್ಲ ಸಾಕು. ಇದೇ ಖುಷಿಗೆ ಸ್ವೀಟ್ ತಿನ್ನೋಣ. ಇವಾಗ ಎಮೋಷನಲ್ ಆಗಿದೆಲ್ಲ ಸಾಕು. ಒಂದು ಫೋಟೋ ತಗೊಳ್ಳೋಣ. ತಗೊಳ್ಳೋಣ. ಅದೇನೋ ಸೆಲ್ಫಿ ಅಂತಾರಲ್ಲ ಅದನ್ನ ತಗೊಳ್ಳೋಣ. ತಗೊಳ್ಳೋಣ ಚೆನ್ನಾಗಿರುತ್ತೆ. ಅರಿ ಬನ್ನಿ. ನಾನು ಹೋಗ್ತಿದ್ದಾಗೆ ಕಂಟಿನ ಹತ್ರ ಓಡ್ ಬಂದು ಹಗ್ ಮಾಡ್ಕೊಂಡು ವೈಭವಿ ಏನು ಖುಷಿ ಆಯ್ತಾ ಅಂತ ಕೇಳ್ತಾನೆ. ವೈಭವಿ ಇವಾಗ ಬಂದ್ಯಾ? ಕುಳಕಡೆ ಬಾ. ಏ ಗಂಟೆ ವೈಭವಿ ಒಂದು ಸ್ವೀಟ್ ಕೊಡ. ಕೊಟ್ಬಿಡು. ವೈಭವಿ ತಗೋ ಸ್ವೀಟ್ ತಿನ್ನು. ವೈಭವಿ ಹೊರಗಡೆಯಿಂದ ಬರ್ತಾ ನೋಡ್ದ ಮುತ್ತು ಮೆಕ್ಯಾನಿಕ್ ಶಾಪ್. ನಿಮ್ ಹುಡುಗನ್ಗೆ ಏನ್ ಸರ್ಪ್ರೈಸು ಅಂತ ಕೇಳಿದ್ರೆ ಏನು ಹೇಳ್ತಿರ್ಲಿಲ್ವಲ್ಲ. ಇವಾಗ ಹೆಂಗಿದೆ ಸರ್ಪ್ರೈಸು? ಸರ್ಪ್ರೈಸ್ ಚೆನ್ನಾಗಿದೆ. ಓನರ್ ಬದುಕ ಇವರು ಈ ಗ್ಯಾರೇಜ್ಗೆ ಮತ್ತೆ ಓನರ್. ನಮಸ್ಕಾರ. ತಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ಪಟ್ಟೆ. ಈಗ ಹೇಗಿದೆ? ಈಗ ಸ್ವಲ್ಪ ಪರವಾಗಿಲ್ಲ. ಏ ಹರಿ ಸ್ವೀಟ್ ಕೊಡ. ಶುಭ ಕಾರ್ಯಗಳು ಬೇಡ ಅನ್ಬಾರ್ದು. ಕೊಡಿ ನೋಡಿ. ಈ ಬರ್ತಾ ನೋಡತ್ತಪ್ಪ ಈ ಗ್ಯಾರೇಜ್ಗೆ ನಿಮ್ಮ ಅಣ್ಣನ ಹೆಸರು ಇಟ್ಟಿದ್ಯಾ. ಬಹಳ ಸಂತೋಷ ಆಯ್ತು. ಇದೇ ರೀತಿ ಇಲ್ಲಿಬ್ಬರು ಅಣ್ತಂದಿರು ಎಲ್ಲ ಒಗ್ಗಟ್ಟಾಗಿರಪ್ಪ. ಹೀಗೆ ಏನಿಗೆ ಬೇಜಾರಾಗಿದ್ಯಾ? ಗ್ಯಾರೇಜ್ ನಿಮ್ ಅಣ್ಣನ ಹೆಸರು ಇಡ್ತೀನಿ ಅಂತ ನನಗೆ ಹೇಳೇ ಇಲ್ಲ. ಸರ್ಪ್ರೈಸ್ ಅಂತ ಹೇಳಿದಲ್ಲ ವಿಭೂತಿ. ನಿಮ್ ಅಣ್ಣನ ಹೆಸರು ಇಡೋದು ನಿಮ್ಮ ಅಣ್ಣನಿಗೆ ಸರ್ಪ್ರೈಸ್. ನನಗೆ ಹೇಗೆ ಸರ್ಪ್ರೈಸ್ ಆಗುತ್ತೆ? ಪೂಜೆ ದಿನ ಎಲ್ರು ಹೇಳೋಣ ಬಿಡು ಅಂತ ಸುಮ್ಮನಾದೆ. ನಿಮ್ ಅಕ್ಕೆ ನಿನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ನಿನಗೆ ಏನು ಮಾಡಿಲ್ಲ ಅಂತನಾ? ನೀನೇ ಅರ್ಥ ಮಾಡ್ಕೊತೀನಿ. ನೀನ್ ಯಾವಾಗ್ಲೂ ಇದೇ ಹೇಳ್ತೀಯ. ನೀನ್ ನಿಮ್ ಮನೆಯವ್ರನ್ನ ಮಾತ್ರ ಪ್ರೀತಿ ಮಾಡ್ತೀಯಾ? ನೀವ್ ಹೇಳ್ತಾರ ನಾನು ನಮ್ಮ ಮನೆಯವ್ರನ್ನ ಮಾಕ ಪ್ರೀತಿ ಮಾಡೋದು. ಹೇಳಿ ಮೇಡಮ್. ಚಂದನ ನಾಳೆ ನಿಮ್ ಕೇಸ್ ಹಿಯರಿಂಗ್ ಇದೆ. ನೀವು ನಿಮ್ ಹಸ್ಬೆಂಡ್ ಇಬ್ರು ಕೋರ್ಟ್ ಬರ್ಬೇಕಾಗತ್ತೆ. ಹಾ ಮೇಡಮ್ ಲಾಸ್ಟ್ ಟೈಮು ನೀವ್ ಇಬ್ರು ಬರ್ಲಿಲ್ಲ. ಅವ್ರ ಜೊತೆ ಬದುಕ್ಬೇಕು ಅಂತಂದ್ರೆ ಅದನ್ನು ಕ್ಲಿಯರ್ ಹೇಳಿ. ಇಲ್ಲ ಮೇಡಮ್ ಖಂಡಿತ ಬಸ್ ಚಿಕ್ ಸರಿಮಾ.